ಶೆಟ್ಟರ್ ಬಿಜೆಪಿಗೆ ವಾಪಸ್ ಬಂದಿದ್ದಕ್ಕೆ ಸಂತಸ ಇದೆ. ಯಾವುದೇ ಕಂಡೀಷನ್ ಹಾಕಿ ಅವರು ಪಕ್ಷಕ್ಕೆ ಬಂದಿಲ್ಲ, ಬೇಷರತ್ತಾಗಿ ಬಂದಿದ್ದಾರೆ. ಶೆಟ್ಟರ್ ಸೇರ್ಪಡೆಯಿಂದ ಕಾಂಗ್ರೆಸ್ ಈಗ ಕಕ್ಕಾಬಿಕ್ಕಿಯಾಗಿದೆ. ಸಣ್ಣದೊಂದು ಸುಳಿವು ಕೊಡದೆ ಶೆಟ್ಟರ್ ಇಷ್ಟು ಬೇಗ ಮತ್ತೆ ಬಿಜೆಪಿಗೆ ಬಂದಿರೋದು. ಶಿವಮೊಗ್ಗದಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕಂಡೀಷನ್ಸ್ಗಳು ಇಟ್ಕೊಂಡು ಅವರು ಪಕ್ಷಕ್ಕೆ ಬಂದಿಲ್ಲ ಅಂತ. ಕಾಂಗ್ರೆಸ್ ನಾಯಕರು ಭ್ರಮೆನಲ್ಲಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಯಾವುದೋ ಒಂದು ಭ್ರಮೆನಲ್ಲಿ ತೇಲ್ತಾ ಇದ್ರು. ಅವ್ರಿಗೀಗ ವಾಸ್ತವಿಕ ಸ್ಥಿತಿ ಏನು ಅಂತೇಳಿ ಅರ್ಥ ಆಗ್ತಾ ಇದೆ. ನೆನ್ನೆ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರಿದ ಕ್ಷಣ ಅವ್ರ ಮುಗ್ಗಳು ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆ ತಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಅಂತೇಳಿ ಮುಖ್ಯಮಂತ್ರಿ ಗಾಬರಿ ಆಗಿದ್ದರೆ, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕಕ್ಕಾಬಿಕ್ಕಿ ಆಗಿರ್ತಕ್ಕಂಥದ್ದಂತೂ ಸತ್ಯ. ಆದರೆ ಒಂದು ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ, ಅನೇಕ ಜನ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಇಚ್ಛೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಥವಾ ಮತದಾರ ಅಷ್ಟೇ ಅಲ್ಲ, ಉಳಿದ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರಲ್ಲೂ ಕೂಡ ಇದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗ್ತದೆ, ಯಾವ ರೀತಿ ಬರ್ತಾರೆ, ನಮಗಂತೂ ಅದ್ರ ಈಗಲೇ ಉತ್ತರ ಕೊಡೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕಾಲವನ್ನ ಉತ್ತರ ಕೊಡ್ತೀವಿ. ಇಲ್ಲ, ಆ ಥರ ನಾನು ಪ್ರಾಮಾಣಿಕ ಹೇಳ್ತೇನೆ. ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿರತಕ್ಕಂಥದ್ದು, ಮರಳಿ ಗೂಡಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಂತೋಷ ಆಗಿದೆ. ಆದರೆ ಯಾವುದೇ ಒಂದು ಕಂಡೀಷನ್ ಇಲ್ದೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆ ಒಂದು ಸದುದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಕಂಡೀಷನ್ ಹಾಕೊಂಡು ಅವ್ರು ಭಾರತೀಯ ಜನತಾ ಪಾರ್ಟಿ ಸೇರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.